ಅತ್ತಿಗೆ, ವಾವ್, ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಡ್ರೆಸ್ ಅಂತೂ ತುಂಬ ಚೆನ್ನಾಗಿದೆ ಅತ್ತಿಗೆ. ಥ್ಯಾಂಕ್ ಯು ಕಣೆ ಹಿಮಾ. ನೀವು ಈ ಡ್ರೆಸ್ ಎಲ್ಲಿ ತಗೊಂಡ್ರಿ? ನಾನಿದು ಆನ್ಲೈನಲ್ಲೆಲ್ಲ ತಗೊಂಡಿದ್ದು ಕಣೆ. ನಿಮ್ಮ ಊರಿಗೆ ಆನ್ಲೈನ್ ಡೆಲಿವರಿ ಎಲ್ಲ ಆಗತ್ತಾ? ಹಾಂ, ಆಗುತ್ತಪ್ಪ. ಓಕೆ, ನೀವು ಈ ಡ್ರೆಸ್ನ ನಿಮ್ಮ ಮನೇಲಿ ಇಲ್ಲೇ ಇಟ್ಟು ಬರ್ತೀರೋ ಅಥವಾ ನಮ್ಮ ಮನೆಗೆ ತಗೊಂಬರ್ತೀರೋ? ಈ ಡ್ರೆಸ್ನ ಇಲ್ಲಿಡಲ್ಲ, ನಮ್ಮ ಮನೆಗೆ ತಗೊಬರ್ತೀನಿ. ಎಂತ ಎಂತ ಮಾತಾಡ್ತಿದ್ದೀರಾ ಅತ್ತಿಗೆ? ಇಲ್ಲಿಡಲ್ಲ ಅಂತಿದ್ದೀರಾ, ನಿಮ್ಮ ಮನೆಗೆ ತಗೊಬರ್ತೀನಿ ಅಂತಿದ್ದೀರಾ. ಇಲ್ಲಿಡಲ್ಲ ಅಂದಮೇಲೆ ನಿಮ್ಮ ಮನೆಗೆ ಹೆಂಗೆ ತರಕ್ಕೆ ಸಾಧ್ಯ? ಏನು ಹೇಳ್ತಿದ್ದೀರಾ? ಅಯ್ಯೋ, ಇಲ್ಲಿಡಲ್ಲ, ನಮ್ಮ ಹುಬ್ಳಿ ಮನೆಗೆ ತಗೊಂಬರ್ತೀನಿ ಅಂತಿರೋದು. ಅತ್ತಿಗೆ, ಅದು ನಮ್ಮ ಮನೆ, ನಿಮ್ಮ ಮನೆ ಹೆಂಗಾಗತ್ತೆ? ನೀವು ಒಂದೊಳ್ಳೆ ಕನ್ಫ್ಯೂಸ್ ಮಾಡ್ತೀರಾ. ಅಯ್ಯೋ ಹಿಮ, ಇನ್ಮೇಲೆ ಅದು ನಮ್ಮ ಮನೆನೇ ತಾನೆ, ಅಂದರೆ ನನ್ನ ಮನೆನೇ ತಾನೆ. ಬಂದ್ಬಿಡಿ. ಯಾಕೆ? ನೀವು ನಮ್ಮ ಮನೆಗೆ ಬಂದ ತಕ್ಷಣ ನಿಮ್ಮ ಮನೆ ಆಗುತ್ತಾ? ಇವಾಗ ನೋಡಿ, ನಾನು ಇಲ್ಲಿಗೆ ಬಂದಿದ್ದೀನಿ, ಹಾಗಂತ ಇದನ್ನ ನಮ್ಮ ಮನೆ ಅನ್ನೋಕ್ಕಾಗುತ್ತಾ? ಇದೊಂದು ಅದಕ್ಕೆ ಏನೇನೋ ಮಾತಾಡ್ತಾರಪ್ಪ. ಶೀ, ಈ ಹುಡುಗಿ ಎಂತಾಗಿದೆ ಅಂತ. ಅಲ್ಲ, ಮೆಂಟ್ಲ ಅಂತ ಇದೆ ಎಲ್ಲಾರು. ಒಳ್ಳೆ ಹುಚ್ಚಿ ಮಾತಾಡ್ದಂಗೆ ಮಾತಾಡ್ತಾ ಇದೆ. ಎಂತ ಅತ್ತಿಗೆ, ಎಂತ ಅಂದರೆ? ಇದೊಂದು ಅತ್ತಿಗೆ ಒಬ್ಬೊಬ್ಬರೇ ಮಾತಾಡ್ತಾರೆ. ವಾವ್, ಎಷ್ಟು ಚೆನ್ನಾಗಿದೆ ಅತ್ತಿಗೆ. ನಿಮ್ಮ ಮನೆ ಮಾತ್ರ ಸೂಪರ್ ಆಗಿದೆ. ಎಷ್ಟು ಚೆನ್ನಾಗಿದೆ ಅಲ್ಲ? ಯಪ್ಪ ದೇವ್ರೆ, ಇವಳನ್ನು ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ. ಒಂದೊಂದ್ಸಲ ಒಂದೊಂದು ಥರ ಮಾತಾಡ್ತಾಳೆ. ತಿಕ್ಲ ಅಂತ ಇವಳು. ಸಣ್ಣಕ್ಕಿರ್ತಾ ಎಲ್ಲ ತಲೆಗೆ ಪೆಟ್ಟು ಬಿದ್ದಿತ್ತೆ ಏನೋ. ಕೇಳಬೇಕು, ಇವ್ರ ಹತ್ರ ಮೊದಲು ಕೇಳಬೇಕು. ಅದ್ಗೆ ನಾನು ಮಾತಾಡ್ತಿದ್ದೀನಿ, ನೀವು ಒಳ್ಳೆ. ಹಾಂ, ಹ್ಞೂ ಕಣೆ, ಇಲ್ಲೆಲ್ಲ ಗ್ರೀನರಿ ಜಾಸ್ತಿ ಅಲ್ಲ. ಹಾಂ, ಆಮೇಲೆ ಅತ್ತಿಗೆ ಅವರಿಬ್ರು ಇದ್ದಾರಲ್ಲ, ಏನವ್ರ ಹೆಸರು? ಅದೇ ಬೆಳ್ಳಿ ಅಕ್ಕ, ಪುಟ್ಟಕ್ಕ, ಅವರಿಬ್ರು ಮನೆಯಲ್ಲಿ. ಅವರಿಬ್ರು ಮನೆಗೆ ಹೋಗೋಣ. ನಂಗೆ ಇಷ್ಟ ಅವರಿಬ್ರು ಅಕ್ಕ, ಚಂದ ಮಾತಾಡ್ತಾರೆ. ಅವಳು ತಂಗಿ ಅಕ್ಕ ಅಲ್ಲ, ಅವಳು ನನಗಿಂತ ಚಿಕ್ಕವಳು. ಆ ದೊಡ್ಡ ಅಕ್ಕ ಅಷ್ಟೇ, ಚಂದ ಮಾತಾಡ್ತಾರೆ. ಆಮೇಲೆ ನಿಮ್ಮ ಕಝಿನು ನಕ್ಷತ್ರ ಇದ್ದಾಳಲ್ಲ, ಅವಳು ಅಷ್ಟೇ, ನಮ್ಮ ಮದುವೆಲಿ ಫ್ರೆಂಡ್ ಆಗಿದ್ಲು. ಅವಳು ಅಷ್ಟೇ ಕ್ಯೂಟ್ ಇದ್ದಾಳಲ್ಲ. ಅವಳು ಎಂತಕ್ಕೆ ಮೊನ್ನೆ ಬಂದಿರಲ್ಲ, ಎಲ್ಲಿಗೆ ಹೋಗಿದ್ಲು ಅವಳು ನೆನ್ನೆ? ನಕ್ಷತ್ರಗ ಕಾಲೇಜ್ ಅದಿಯಂತೆ ಕಣೆ, ಹಂಗಾಗಿ ಅವಳು ನೆನ್ನೆ ಬಂದಿರಲ್ಲ. ಪುಟ್ಟಕ್ಕ ಬೆಳ್ಳಿ ಅಕ್ಕನ ಮನೆ ಇಲ್ಲೇ. ದೇವಸ್ಥಾನಕ್ಕೆ ಹೋಗಿ ಬಂದು ಆಮೇಲೆ ಹೋಗ್ಬರೋಣ ಅವ್ರ ಮನೆಗೆ. ಸರಿ, ಹೋಗ್ಬರೋಣ. ಆಮೇಲೆ ಇವರು ಭವ್ಯ ಆಂಟಿ ಮನೆಗೂ ಹೋಗೋಣ. ಅವ್ರು ನಮ್ಮ ಮನೆಗೆ ಬಂದಿದ್ರಲ್ವಾ, ಅದಕ್ಕೆ ನಾನು ಅವ್ರ ಮನೆಗೆ ಹೋಗಬೇಕು. ಸರಿ. ಬೆಳ್ಳಿ ಅಕ್ಕನ ಮನೆ ಇದೆಯಲ್ಲ, ಅಂದರೆ ಅವ್ರ ಗಂಡನ ಮನೆ, ಅವ್ರ ಮನೆ ಎದುರುಗಡೆನೇ ಇರೋದು ಭವ್ಯಕ್ಕರ ಮನೆ. ಅಲ್ಲಿಗೆಲ್ಲ ಹೋಗೋಣ, ಆಯ್ತಾ? ಸರಿ ಅದಕ್ಕೆ. ಈಗ ದೇವಸ್ಥಾನಕ್ಕೆ ಹೋಗ್ತಾ ನಾನು ಬರಲು ಬೇಡವೋ? ಅಯ್ಯೋ ಬಾ ಮರೇತಿ, ಯಾಕೆ? ಆಯಿತು, ಬರ್ತೀನಿ. ಸರಿ, ನೀನು ಹೋಗಿ ರೆಡಿ ಆಗೋದಾರೆ ರೆಡಿ ಆಗೋ. ನಾನು ರೆಡಿಯಾಗಿ ನಿಮ್ಮಿಬ್ರಿಗೆ ವೆಯ್ಟ್ ಮಾಡಬೇಕಾ? ಫಸ್ಟ್ ನೀವಿಬ್ರು ರೆಡಿಯಾಗಿ. ನನಗೇನು 5 ಮಿನಿಟ್ಸ್ ಚಿಕ್ ಅಂತ ರೆಡಿ ಆಗ್ತೀನಿ. ನನಗೆ ಸ್ವಲ್ಪ ಐ ಮೇಕಪ್ ಮಾಡ್ಕೊಳಕ್ಕೆ ಸುಮಾರು ಹೊತ್ತಾಗೋದು. ಸುಮಾರು ಹೊತ್ತು ಅಂದರೆ ಒಂದು 5 ನಿಮಿಷ ಆಗುತ್ತೆ ಅಷ್ಟೇ. ನೀನು ಸೊಡ್ಡಿಗೆ ವಾಲ್ ಇಡ್ತು. ನಂಗೆ ಬರ್ತೀರ ಕೋಪಕ್ಕೆ? ಅದಕ್ಕೆ ಎಂತದಾರು ಹೇಳಿದ್ರಾ? ಇಲ್ಲ ಇಲ್ಲ, ಎಂತ ಹೇಳಿಲ್ಲ. ಅಶ್ವಿನಿ, ಅಶ್ವಿನಿ. ಅಯ್ಯೋ ದೇವ್ರೆ, ಅವರಲ್ಲಿ ಕೂಗು ಹಾಕ್ತಾ ಇದ್ದಾರೆ. ಇದು ಒಕ್ಕುತ್ತಿಲ್ಲಲ್ಲ ಅಂತ. ಏನಾಗಿದೆ ಇದಕ್ಕೆ ಅಂತ ನೋಡ್ರಿ. ಆಗ್ಲೂ ಹಾಗೆ ನಾ ಕರಿತಾನೆ ಇದ್ದೆ, ಇದೆಲ್ಲೋ ಅಲ್ಲಿ ಮೇಲೆ ಹೋಗಿ ಹಾಡು ಹೇಳ್ತಾ ನಿಂತಿತ್ತು. ಈಗ ಸ್ನಾನ ಆಗಿ ಬಂದ್ರೆ ಏನೋ, ಥೋ ದೇವ್ರೆ, ಬಟ್ಟೆ ಬರೀ ಏನಾರು ಬೇಕಿತ್ತೇನೋ. ಈ ಹುಡುಗಿ ಒಂದು ಯಾಕೆ ಹಿಂಗೆ ಮಾಡ್ತದೆ ಅಂತ. ನೀ ಅಂತ ಈ ತರ ಗಡಿ ಬಿಡಿ ಮಾಡ್ತೀಯ ಪುಣ್ಯಕ್ಕಿದ್ದೆ. ಅವರಿಬ್ರಲ್ಲಿ ಹೊತ್ಕೆ ನಾಗ್ನಿ ಮಾತಾಡ್ತಾ ನಿಂತಿರ್ಬೇಕು, ಕೂಗಿದ್ ಕೇಳಲೇ ಏನೋ. ಗೊತ್ತ ತಡಿ, ಎಂತಕ್ ಹಂಗ್ ಮಾಡ್ತೀಯ? ಆ ನಾದ್ನಿನ ಒಂಥರ ಬಿರ್ಗು ಆ ಮಗು. ಒಂದೊಂದ್ಸಲ ಘನಾಗ್ ಮಾತಾಡ್ತದೆ, ಒಂದೊಂದ್ಸಲ ಹಂಗೆ ಮುಖ ತಿರ್ಸ್ಕೊ ಹೋಗ್ತದೆ. ಸಣ್ಣ ಹುಡುಗಿ ಅಲ್ಲನೆ, ತಿಳುವಳಿಕೆ ಕಮ್ಮಿ, ಹುಡುಗಾಟಿಕೆ ಜಾಸ್ತಿ. ಸುಮ್ಮನೆ ಇರ್ತೀರ ನೀವ? ಎಂತ ಸಣ್ಣ ಹುಡುಗಿ, ನಮ್ಮ ಅಶ್ವಿನಿಕ್ಕಿಂತ ಒಂದು ಹಸುಕೇನ ಸೆಣದು ಅಷ್ಟೇ. ಅಶ್ವಿನಿ, ಅಶ್ವಿನಿ. ಓ, ನಿಮ್ಮ ಅಣ್ಣ ಕರಿತಿದ್ದಾರೆ, ಒಂಚೂರು ಒಳಗೆ ಹೋಗಿ ಕೇಳ್ತೀನಂತ ಎಂತ ಅಂತ. ಓಕೆ ಓಕೆ ಸರಿ. ಎಂತದ್ರಿ, ಎಂತ ಕರೆದಿದ್ದ?
ಅಯ್ಯೋ ಮರೆತಿ ಪುಣ್ಯ ಈಗ್ಲಾರ ಕೇಳಿಸ್ತಲ್ಲ ನಿಂಗೆ. ಕರ್ದಿದೆ ಅಂತ ಅಂದರೆ ಈಗ ದೇವಸ್ಥಾನಕ್ಕೆ ಹೋಗಿ ಬರ್ಬೇಕಲ್ಲ, ನಾನು ಬಟ್ಟೆ ಯಾವ್ದು ಹಾಕಲಿ ಅಂತ. ಇದೇ ಜೀನ್ಸ್ ಟಿ ಶರ್ಟ್ ಹಾಕ್ಲಾ ಅಥವಾ ಎಂತ ಟ್ರೆಡಿಷ್ನಲ್ ಆಗಿ ಯಾವ್ದಾರು ಫಾರ್ಮಲ್ಸ್ ಹಾಕ್ಬೇಕಾ? ಇದು ಜೀನ್ಸ್ ಟಿ ಶರ್ಟ್ ಬೇಡ ಕಣ್ರಿ. ನನಗೆ ಅಮ್ಮ ಸೀರೆ ಉಡ್ಕ ಈ ಡ್ರೆಸ್ ಬೇಡ ಅಂತ ಅಂತು. ನಾ ಸೀರೆ ಉಡ್ತೀನಿ, ಮತ್ತು ನೀವು ಪಂಚೆ ಉಡ್ದಿದ್ರೆ ಗನಾಗಲ್ಲ. ನೀವು ಪಂಚೆ ಶರ್ಟ್ ಹಾಕೊಳ್ಳಿ. ಇಲ್ಲೋಡಿ ಇಲ್ಲ ಅದೆಯಲ್ಲ, ಇದು ಹಾಕೊಳ್ಳಿ. ಅಯ್ಯೋ ಮರೆತಿ, ಒಂದು ವಾರದಿಂದ ಪಂಚೆ ಉಟ್ಟು ಬೇಜಾರಾಗಿತ್ತು. ಈಗ್ಲಾರು ಆರಾಮಾಗಿ ಜೀನ್ಸ್ ಹಾಕೋಣ ಅಂದರೆ ನಿಂದೊಂದೊಳ್ಳೆ ಸರಿ. ಅಲ್ಲೇ ಈ ಥರ ಮನೆ ತುಂಬ ಘಮ್ ಅಂತ ಇದೆ. ಎಂತ ಮಾತಾಡ್ತಾ ಇದ್ದಾರೆ ಅತ್ತೆ? ಅಳಿಗೋಸ್ಕರ ಸ್ಪೆಷಲ್ ಅಡ್ಗಿನೇ ಏನೋ? ಅಯ್ಯೋ ನಿಮಗೆ ಏನು ಬೇಕು ಹೇಳಿ, ನಮ್ಮಮ್ಮ ಮಾಡಿ ಹಾಕ್ತದೆ. ಈಗ ದೇವಸ್ಥಾನಕ್ಕೆ ಹೋಗಿ ಬರ್ಬೇಕಲ್ಲ, ಹಂಗೆ ಕಡುಬು ಮಾಡೋದಷ್ಟೇ. ಅದು ವಾಸನೆ ಅಂತ ಅಂದರೆ ನೆನ್ನೆ ಊಟ ಅಡುಗೆ ಎಲ್ಲ ಉಳ್ದಿತ್ತ, ಅದನ್ನೆಲ್ಲ ಬಿಸಿ ಮಾಡ್ಯದೆ, ಅದ್ರದ್ದು ಪರಿಮಳ. ಅಯ್ಯೋ ನಾನು ಹಿಂದಿನ ದಿನದೆಲ್ಲ ಸಾರು ಪಲ್ಯ ತಿನ್ನಲ್ಲ ಮಾರೈತಿ. ಮತ್ತು ನಂಗೆ ಅದೇ ಎಲ್ಲರೂ ಬಡ್ಸ್ಗಿಡ್ಸ್ಯಾರು. ನೀನೊಂಚೂರು ಹೋಗಿ ಹೇಳು. ತುಪ್ಪ ಬೆಣ್ಣೆ ಇದ್ರೂ ಸಾಕು, ತಿಂತೀನಿ. ಆದರೆ ಹಿಂದಿನ ದಿನದ ಮಾತ್ರ ಸಾರು ಪಲ್ಯ ತಿನ್ನಲ್ಲ ನಾನು. ನಿಂಗೆ ನಾ ಮದುವೆಗಿಂತ ಮುಂಚೆನೇ ಹೇಳಿದ್ದೆ, ಮರ್ತೋಗಿದೆ ಏನಲ್ಲ? ಅಯ್ಯೋ ನನಗೆಲ್ಲ ನೆನಪದೆ. ಈಗ ಅಮ್ಮ ಅಲ್ಲಿ ಫ್ರೆಶ್ ಆಗಿ ಟೊಮೆಟೊ ಹಣ್ಣಿನ ಸಾರು ಮಾಡಿ ಚಟ್ನಿನೂ ಮಾಡಿದೆ. ಮತ್ತು ನೆನ್ನೆ ಸಾರು ಮಾಡೋಕ್ಕೆ, ನೆನ್ನೆ ಸಾರು ಹಾಕೋಕ್ಕೆ ನಾನ್ ವೆಜ್ ನೆನ್ನೆ. ಇವಾಗ ನಾವು ದೇವಸ್ಥಾನಕ್ಕೆ ಹೋಗೋರು ನಾನ್ ವೆಜ್ ತಿನ್ಕೊ ಹೋಗಕ್ಕಾಗ್ತದ? ನೀವೊಂದೊಳ್ಳೆ. ಓ ಹೌದಲ್ಲ. ಹಿಮ ಎಲ್ಲಿದ್ದಾಳೆ? ಅವಳು ರೆಡಿ ಆದ್ಲಾ? ಹಿಮಗೆ ಹೇಳ್ದೆ ರೆಡಿ ಆಗೋ ಅಂತ. ಅವಳು ನೀವಿಬ್ರು ರೆಡಿಯಾಗಿ ನಂಗೆ 5 ನಿಮಿಷ ಸಾಕು ರೆಡಿ ಆಗೋಕ್ಕೆ ಅಂದ್ಲು. ಅಲ್ಲೇ ಮೇಲೆ ನಿಂತ್ಕೊಂಡಾಳೆ, ತೋಟ ಗದ್ದೆ ಎಲ್ಲ ಕಾಣಿಸ್ತದ ಮೇಲಿಂದ, ನೋಡ್ತಾ ನಿಂತಾಳೆ. ಅಯ್ಯೋ ಮಾರೇತಿ, ಮೊದ್ಲು ಅವಳಿಗೆ ರೆಡಿ ಆಗಕ್ಕೆ ಹೇಳು. 5 ನಿಮಿಷಕ್ಕೆ ರೆಡಿ ಆಗವಳ ಅವಳು. ಅರ್ಧ ಮುಕ್ಕಾಲು ಗಂಟೆ ಬೇಕು. ಹೇಳೋದಷ್ಟೇ ಹಂಗದ. ಮೊದ್ಲು ಹೋಗಿ ಅವಳನ್ನ ಕರ್ಕೊಬಾ, ಮೊದ್ಲು ಅವಳು ರೆಡಿ ಆಗಲಿ. ಹ್ಞೂ ಸರಿ, ನೀವು ಬೇಗ ಇಲ್ಲಿ ಪಂಚೆ ಎಲ್ಲ ಉಟ್ಕೊಳ್ಳಿ, ನಾನು ಅವಳನ್ನು ಕರಿತೀನಿ. ನಾನು ಸೀರೆ ತೊಗೊಂಡು ಅಮ್ಮನ ರೂಮಿಗೆ ಹೋಗ್ತೀನಿ. ನಂಗೆ ಅಷ್ಟು ನೀಟಾಗಿ ಉಟ್ಕೊಳಕ್ಕೆ ಬರಲ್ವಲ್ಲ, ಅಮ್ಮನ ಹತ್ರ ಉಡ್ಸ್ಕೊಳ್ತೀನಿ. ಹ್ಞೂ ಸರಿ. ಹಿಮಗೂ ಏನಾದ್ರು ಹೆಲ್ಪ್ ಮಾಡ್ಬೇಕಂದ್ರೆ ಮಾಡು. ಹ್ಞೂ ಆಯಿತು.